ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ದೋಸೆ, ಪೂರಿ ಯಾವಾಗಾದರೂ ಒಂದು ಸಲ ಈ ಥರ ಪಲ್ಯ ಮಾಡ್ಕೊಂಡು ತಿನ್ಬೋದು. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಕಡಲೆ ಬೀಜ ಬಂದು ಒಂದು 4-5 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚಟ್ನಿ ಹುರಿಯೋ ಥರ ಹುರ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಅದೇ ಬಾಣಲೆಯಲ್ಲಿ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಅರ್ಧ ಸ್ಪೂನು, ಕಡಲೆಬೇಳೆ 1 ಸ್ಪೂನ್ ಹಾಕಿ. ಕಡಲೆ ಬೀಜ ಒಟ್ಟೆಲ್ಲ ತೆಗೆದುಬಿಡಿ. ಆರಿದ್ಮೇಲೆ ಅದು ಲಾಸ್ಟಿಗೆ ರುಬ್ಕೋಬೇಕಾಗುತ್ತೆ. ಕಡಲೆಬೇಳೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಕಲರ್ ಚೇಂಜ್ ಆಗೋವರೆಗೂ. 2 ಈರುಳ್ಳಿ ತಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. 2 ಈರುಳ್ಳಿ, ಕರಿಬೇವು ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ 3 ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಕುಂಬಳಕಾಯಿ ಪಲ್ಯಗಿನ ಜಾಸ್ತಿ ಖಾರ ಎಲ್ಲ ಹಾಕಬೇಡಿ, ಖಾರ ಕಮ್ಮಿನೇ ಹಾಕಿ. 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸೇರಿಸಿ ಫ್ರೈ ಮಾಡ್ಕೋಬೇಕು. ಬೇಗ ಆಗೋಗುತ್ತೆ ಮತ್ತು ಲೇಟಾಗೆಲ್ಲ ಏನೂ ಆಗೋಲ್ಲ, ಸ್ವಲ್ಪ ಬೇಗನೆ ಆಗೋಗುತ್ತೆ ಕುಂಬಳಕಾಯಿ ಪಲ್ಯ. ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆದಮೇಲೆ ಮತ್ತು ಜಾರಿಗೆ ಬಂದು 1 ಗಡ್ಡೆ ಬೆಳ್ಳುಳ್ಳಿ, 1/4 ಸ್ಪೂನು ಖಾರದ ಪುಡಿ. ಇದು ಒಂದು ಎಲ್ಲ ಪಲ್ಯಕ್ಕೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಗೋರಿಕಾಯಿ ಪಲ್ಯ, ಚಿಕ್ಕಡಿಕಾಯಿ ಪಲ್ಯ, ಬೀನ್ಸ್ ಪಲ್ಯ ಇದಕ್ಕೆಲ್ಲ ಹಾಕ್ಕೋಬೋದು. ಅಂದರೆ ಜಾರಲ್ಲಿ ರುಬ್ತಾ ಇರೋದು ಬಂದು ಅದು ಪುಡಿ ಲಾಸ್ಟಿಗೆ ಹಾಕ್ಕೊಳೋದು. ಉಪ್ಪೊಂದು ಸ್ವಲ್ಪ 1/4 ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈರುಳ್ಳಿಗೆ ಕಲರ್ ಚೇಂಜ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುಂಬಳಕಾಯಿ ಹಾಕ್ಕೊಳ್ಳಿ. ಕುಂಬಳಕಾಯಿ ಕಲರ್ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ತುಂಬ ದಪ್ಪ ಬೇಡ, ಸಣ್ಣನೂ ಬೇಡ. ಸಣ್ಣ ಮಾಡಿದ್ರೆ ಬೆಂದೋಗ್ಬಿಡುತ್ತೆ ಕುಂಬಳಕಾಯಿ ಬಂದು, ಅಂದರೆ ಬೇಗ ಬೆಂದೋಗುತ್ತೆ ಕುಂಬಳಕಾಯಿ. 1 ನಿಮಿಷ ಫ್ರೈ ಮಾಡಿ. ಹಾಗೆ ನಿಧಾನಕ್ಕೆ ತಿರುಗಿಸಿ ಫ್ರೈ ಆದಮೇಲೆ ಲಿಡ್ ಮುಚ್ಚಿಬಿಡಿ. 1-2 ನಿಮಿಷ ಬೇಯ್ತಾ ಇರಲಿ, ಮೀಡಿಯಮ್ ಫ್ಲೇಮಲ್ಲೇ ಇಕ್ಕಿರಿ. ಕಡಲೆ ಬೀಜ ಹೊಟ್ಟೆಲ್ಲ ತೆಗೆದ್ಮೇಲೆ ಜಾರಿಗೆ ಸೇರಿಸ್ಕೊಳ್ಳಿ. 1 ರೌಂಡ್ ರುಬ್ಕೊಳ್ಳಿ, ಕಚಬಚ ರುಬ್ಕೊಳ್ಳಿ, ಸಾಕಾಗುತ್ತೆ. ಈ ಥರ ಬಂದರೆ ಸಾಕಾಗುತ್ತೆ. ಇನ್ನು ಬೇಯಬೇಕು. ಅದರಲ್ಲೇ ನೀರು ಬಿಟ್ಕೊಳುತ್ತೆ. ಕುಂಬಳಕಾಯಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಕುಂಬಳಕಾಯಿ ಪಲ್ಯಕ್ಕೆ. ಈ ಟೈಮಲ್ಲಿ 1 ಅರ್ಧ ಸ್ಪೂನು ಧನಿಯಾ ಪುಡಿ ಸೇರಿಸಿ, ಸಾಕಾಗುತ್ತೆ. ಧನಿಯಾ ಪುಡಿ ಸೇರಿಸಿದ ಮೇಲೆ 3 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಈ ಥರ ಬಂದರೆ ಸಾಕಾಗುತ್ತೆ. ಆ ಪಲ್ಯ ರೆಡಿ ಆಯಿತು ಅಂತ ಅರ್ಥ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕಡಲೆ ಬೀಜ ಪುಡಿ ಬಂದು 1-2 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಬೆಂದಿದೆ. ಧನಿಯಾ ಪುಡಿ ಹಾಕಿದ್ಮೇಲೆ 3 ನಿಮಿಷ 4 ನಿಮಿಷ ಬೆಂದರೆ ಸಾಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಿ. ಈ ಕಲರ್ ಬಂದರೆ ಸಾಕು. ಮತ್ತು ಕಡಲೆ ಬೀಜ ಪುಡಿ ಬೇಡ ಅಂದರೆ ನಿಮಗೆ ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೋಬೋದು. ನಿಮಗೇನಾದರೂ ಸಪ್ಪೆ ಅನಿಸಿದ್ರೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ಳಿ. ಥ್ಯಾಂಕ್ ಯು ಆಲ್.